ಹನುಮಂತ ದೇವರದೇ ಆಗಿರತಕ್ಕಂತಹ ಒಂದು ವಿಶಿಷ್ಟವಾಗಿರತಕ್ಕಂತಹ ಸ್ತೋತ್ರ ಅಂತ ಹೇಳಿದರೆ ಅದು ಹರಿವಾಯುಸ್ತುತಿ ಎಂಬುದಾಗಿ ನಮಗೆ ತಿಳಿದು ಬರ್ತಾ ಇದೆ. ಆ ಶ್ರೀಮದಾಚಾರ್ಯರ ಮಹಿಮೆಗಳನ್ನು ತಿಳಿದುಕೊಂಡು ಅವರ ಮೇಲೆ ರಚನೆ ಮಾಡಿರ್ತಕ್ಕಂತಹ ಸ್ತೋತ್ರವೇ ಅದು ಹರಿವಾಯುಸ್ತುತಿ ಎಂಬುದಾಗಿ ತಿಳಿದು ಬರ್ತಾ ಇದೆ ನಮಗೆ. ವಾಯುಸ್ತುತಿಯನ್ನು ರಚನೆ ಮಾಡಿದವರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಹರಿಸ್ತುತಿ ರಚನೆ ಮಾಡಿಕೊಂಡಿರ್ತಕ್ಕಂಥವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಹನುಮಂತ ದೇವರ ಒಂದು ಪ್ರೀತಿಗಾಗಿ ಮಾಡುವಂಥದ್ದು ಪವಮಾನ ಹೋಮ ಎಂಬುದಾಗಿ ತಿಳಿಸ್ತಾ ಇದೆ. 610 ಮಂತ್ರಗಳಿಂದ ವಿಶೇಷವಾಗಿ ಆ ಒಂದು ಪವಮಾನ ಹೋಮವನ್ನು ಯಾರು ಮಾಡಿಸ್ತಾರೋ ಅವರಿಗೆ ಸರ್ವಪ್ರಾಯಶ್ಚಿತ್ತ. ಯಾಕೆ ಹನುಮಂತ ದೇವರು ಕೈ ಮುಕ್ಕೊಂಡಿದ್ದಾರೆ ಅಂತ ಹೇಳಿದರೆ, ನಮ್ಮೆಲ್ಲರಿಗೋಸ್ಕರವಾಗಿ ಎಷ್ಟು ಜೀವರಾಶಿಗಳಿದ್ದಾರಪ್ಪ, ಎಷ್ಟು ಜೀವರಾಶಿಗಳನ್ನು ಉದ್ಧಾರ ಮಾಡುವಂಥ ರಾಮಚಂದ್ರ ದೇವರ ಹತ್ರ ಆ ಹನುಮಂತ ದೇವರು ಭಕ್ತಿಯಿಂದ ಕೈ ಮುಕ್ಕೊಂಡು ಕೂತಾರಂತೆ ನೋಡ್ರಿ. ಆ ಹನುಮಂತ ದೇವರು, ಭೀಮಸೇನ ದೇವರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸೇವೆಯನ್ನು ನಿತ್ಯದಲ್ಲಿಯೂ ಕೂಡ ನಾವು ಮಾಡಿದಾಗ ನಮ್ಮ ಜನ್ಮ ಎಂಬುದು ಸಾರ್ಥಕವಾಗ್ತದೆ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಜಯ 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 ರಘುನಂದನ ರಾಮ, ಜಯ 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 ಮಹಾಬಲಿ ಹನುಮಾನ್.